ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಹೇಗಿದೆಯಮ್ಮ ನೀನು? ಅವತ್ತು ನಿನ್ನ ಇಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ನಾವು ಒಳಗೆ ಬರೋಕ್ಕಾಗಲಿಲ್ಲ. ಆಮೇಲೆ ಇಲ್ಲೇನಾಯ್ತು ಅಂತ ನಮಗೆ ಗೊತ್ತಾಗಲಿಲ್ಲ ಕಣಮ್ಮ. ನಾನು ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಹೌದು, ಇದ್ಕಿದ್ದಾಗೆ ನೀವೇನಿಲ್ಲಿ? ದುರ್ಗಾ, ನಾನೇ ಇವ್ರನ್ನೆಲ್ಲ ಬರಕ್ಕೆ ಹೇಳಿದ್ದೆ. ನಮಸ್ಕಾರ. ನಮಸ್ಕಾರ ವಿಶ್ವನಾಥ್ ಅವರಿಗೆ. ನಮಸ್ಕಾರ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಹಾಂ, ಕೂತ್ಕೊಳ್ಳಿ. ಹಾಯ್ ಗಣಪ್ಪ, ನೀನ್ ನನ್ನ ಹತ್ರ ಇರೋ ಟಾಯ್ಸ್ ಎಲ್ಲ ನೋಡಿಲ್ಲ ಅಲ್ವಾ? ಬಾ ತೋರಿಸ್ತೀನಿ. ಹಾ, ಇದ್ದಕ್ಕಿದ್ದ ಹಾಗೆ ವಿಶ್ವನಾಥ್ ಹಾಗೂ ಶ್ರೀಮತಿಯವರನ್ನ ನಾನು ಯಾಕೆ ಕರೆಸ್ದೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಇಲ್ಲಿವರೆಗೂ ಏನೇನೋ ನಡೆದು ಹೋಯ್ತು, ಅದ್ಯಾವುದು ನಮ್ಮ ಕೈಲಿರಲಿಲ್ಲ. ಆದರೆ ದುರ್ಗಾ ನಮ್ಮನೆ ಸೊಸೆ ಅನ್ನೋ ಸತ್ಯನ ನಾವ್ಯಾರೂ ಅಲ್ಲುಗಳೆಯೋ ಹಾಗಿಲ್ಲ. ಅಪ್ಪ, ಶರತ್, ಒಂದು ನಿಮಿಷ, ನಾನು ಹೇಳೋದನ್ನು ಕೇಳು. ದೇವ್ರ ನಿರ್ಧಾರನ ನಾವು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ದುರ್ಗಾ ಈ ಮನೆ ಸೊಸೆಯಾಗಿ ಬಂದ ಮೇಲೆ ಅವಳಿಗೆ ಸಿಗಬೇಕಾದ ಘನತೆ ಗೌರವ ಎಲ್ಲ ಸಿಗೋ ಹಾಗೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ. ಅಪ್ಪ, ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಶರತ್, ನಿನಗೆ ನೆನಪಿರ್ಬೋದು, ಮದುವೆ ಆದಮೇಲೆ ನವದಂಪತಿಗಳಿಗೆ ಈ ಮನೆಯಲ್ಲಿ ನಾವೊಂದು ಪೂಜೆ ಇಟ್ಕೋತೀವಿ. ಅದು ನಮ್ಮ ಮನೆ ಪದ್ಧತಿ. ಹೌದು, ಅದಕ್ಕೆ ಈ ಮನೆಯಲ್ಲಿ ನಾವೊಂದು ಪೂಜೆ ಮಾಡಿಸೋಣ ಅಂತ ಅನ್ಕೊಂಡಿದ್ದೀವಿ. ಇವತ್ತೇ ಮುಹೂರ್ತ ಚೆನ್ನಾಗಿದೆ ಅಂತ ತಿಳಿದು ಬಂತು. ಅದಕ್ಕೆ ನೀನು ಮತ್ತೆ ದುರ್ಗಾ ಕೂತು ಈ ಪೂಜೆನ ನಡೆಸ್ಕೊಡು. ಅಪ್ಪ, ಅದೇಗಾಗುತ್ತಪ್ಪ? ಅಲ್ಲ, ನಾನು ದುರ್ಗಾ ನೋಡು, ಮನೆಗೆ ಒಳ್ಳೇದಾಗತ್ತೆ ಅಂತಂದ್ರೆ ನಾವು ಯಾವುದಕ್ಕೂ ಇಲ್ಲ ಅನ್ಬಾರ್ದು. ನಾನು ಕೇಳ್ಕೊತಾ ಇದ್ದೀನಿ, ನನಗೋಸ್ಕರ ಒಪ್ಕೊ. ಏನಮ್ಮ ದುರ್ಗಾ? ಪುಟ್ ಮೇಡಮ್, ಏನ್ ಮೆಲ್ಲಕ್ ಮಾತಾಡು ದುರ್ಗಾ. ಯಾಕೆ, ಏನಾಯ್ತು? ನಾನು ಗಣಪ ಐಡೆಂಟ್ ಸಿಕ್ಕಾಡ್ತಿದೀವಿ. ನಾನು ಬಚ್ಚಿಟ್ಕೊಂಡಿದ್ದೀನಿ. ನೀ ನನ್ ಕರೆದ್ರೆ ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾಗಲ್ವಾ? ಓ ಹೌದು ಹೌದು, ನನಗೆ ಗೊತ್ತೇ ಆಗ್ಲಿಲ್ಲ. ಪುಟ್ ಮೇಡಮ್, ಗಣಪ ಮನೆ ಒಳಗಡೆ ಎಲ್ಲ ಹುಡುಕ್ತಿದ್ದಾನೆ. ಅವನು ಇಲ್ಲಿಗೆ ಬರೋದಿಲ್ಲ. ನೀನ್ ಬಾ. ದುರ್ಗಾ, ನನ್ನ ಹತ್ರ ಏನೋ ಹೇಳ್ಬೇಕು. ಏನ್ ಪುಟ್ ಮೇಡಮ್? ನಾನು ಅಮ್ಮನ್ ನೋಡ್ದೆ. ಏನು ಏನ್ ಹೇಳ್ತಿದ್ಯಾ ಪುಟ್ ಮೇಡಮ್? ಹೌದು ದುರ್ಗಾ, ನಾನು ಅಮ್ಮನ್ ನೋಡ್ದೆ. ಎಲ್ಲಿ ಎಲ್ಲಿ ನೋಡಿದೆ ನೀನು? ಮನೆ ಒಳಗಡೆನಾ? ಹೇಳು ಪುಟ್ ಮೇಡಮ್, ನನಗೆ ತುಂಬಾ ಭಯ ಆಗ್ತಿದೆ. ಎಲ್ಲಿ ನೋಡಿದೆ? ಇಲ್ಲಿ. ಏನು ಪುಟ್ ಮೇಡಮ್, ನಿಜ ಹೇಳು, ಎಲ್ಲಿ ನೋಡ್ದೆ ಅಂತ? ಅಯ್ಯೋ ದುರ್ಗಾ, ನನ್ನ ಅಮ್ಮನ್ ಕನ್ಸಲ್ಲಿ ನೋಡಿದ್ದು. ಕನ್ಸಲ್ಲ? ಮೊದ್ಲೇ ಹೇಳ್ಬೇಕು ತಾನೆ, ನನ್ಗೆಷ್ಟು ಭಯ ಆಗೋಯ್ತು ಗೊತ್ತಾ? ದುರ್ಗಾ, ನಿಜ ಹೇಳು, ನಿಂಗೆ ಅಮ್ಮನ್ ನೋಡಕ್ಕಾಗತ್ತಾ? ಅವಳು ನಿಂಗೆ ಕಾಣಿಸ್ಕೊಳ್ತಾಳಾ? ಅಯ್ಯೋ,
ನಂಗೀಗ ಅಂಬಿಕಾ ಅವ್ರು ಕಾಣಿಸ್ತಿಲ್ಲ ಅಂತ ಪುಟ್ ಮೇಡಮ್ಗೆ ಹೇಗೆ ಹೇಳಲಿ? ಹಾಗೆ ಹೇಳಿದ್ರೆ ಇವಳು ಖಂಡಿತವಾಗ್ಲೂ ಬೇಜಾರು ಮಾಡ್ಕೋತಾಳೆ. ಹೇಳು ದುರ್ಗಾ. ಹಾಗಾದ್ರೆ ಇನ್ಮೇಲಿಂದ ಅಮ್ಮ ಏನ್ ಮಾಡ್ತಾರೆ, ಏನ್ ಮಾತಾಡ್ತಾರೆ ಅಂತ ಎಲ್ಲ ನಂಗೆ ಹೇಳ್ತೀಯಾ? ಅಯ್ಯೋ, ನಾನು ಸುಳ್ಳು ಹೇಳಿ ಈ ಪುಟ್ಟ ಮನ್ಸಿಗೆ ಮೋಸ ಮಾಡ್ತಿದ್ದೀನ? ದುರ್ಗಾ, ನೀನೀಗ ಹೇಳಿಲ್ಲ ಅಂದ್ರೆ ಇಷ್ಟು ದಿನ ನೀನ್ ಅಮ್ಮನ್ ನೋಡಿದ್ದು ಸುಳ್ಳು ಅಂತ ಅನ್ಕೋತೀನಿ. ನೀನ್ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಲ್ವಾ? ಅದು ಹಾಗಲ್ಲ ಪುಟ್ಟ ಮೇಡಮ್. ನಾನು ದುರ್ಗಾ ಹೇಳು. ಅಮ್ಮ ಏನ್ ಮಾಡ್ತಿದ್ದಾರೆ ಅಂತ ನಂಗೆ ಹೇಳ್ತೀಯ ಅಲ್ವಾ? ಪುಟ್ಟ ಮೇಡಮ್ ಅದು ದುರ್ಗಾ, ಹೇಳ್ತೀಯೋ ಇಲ್ವೋ? ಆಯ್ತು, ಇನ್ಮೇಲೆ ಅಂಬಿಕಾ ಅವ್ರು ಏನು ಹೇಳ್ತಾರೆ, ನಿನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಅಂತ ನಾನು ನಿನಗೆ ಹೇಳ್ತೀನಿ. ನಿಜವಾಗ್ಲೂ? ಎಸ್. ದುರ್ಗಾ, ಸರ್, ನೀನೀಗ ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ನಡೀತಾ ಇರೋ ಮೊದಲನೇ ಪೂಜೆ ಇದು. ಅದಕ್ಕೆ ಶಾನ್ವಿಗೆ ಹೇಳಿ ಹೊಸ ಸೀರೆ ತರಿಸಿದ್ದೀನಿ. ಪೂಜೆಗೆ ಇದನ್ನೇ ನೀನು ಉಟ್ಕೋಬೇಕು. ಸರ್, ನಾ ತಗೊಳಮ್ಮ, ಹೋಗಿ ಉಟ್ಕೊಂಡು ಪೂಜೆಗೆ ರೆಡಿ ಆಗು. ಹಾಗಾದ್ರೆ ಇವತ್ತಿಂದ ಅಮ್ಮ ನಂಗೆ ಏನೇನ್ ಹೇಳ್ತಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಮದುವೆವರೆಗೂ ಎಲ್ಲವೂ ನಾನು ಅಂದ್ಕೊಂಡ ಹಾಗೆ ನಡೀತು. ಅಲ್ಲಿವರೆಗೂ ಬಂದ ಎಲ್ಲ ಅಡಚಣೆಗಳನ್ನು ನಾನು ನಿಭಾಯಿಸಿದೆ. ಆದರೆ ಆಮೇಲೆ ಎಲ್ಲ ಹಾಳಾಗೋಯ್ತು. ಯಾಕೆ ಹಾಗಾಯ್ತು? ಯಾಕೆ ಮದುವೆನಲ್ಲಿ ನಾನು ಅಂದ್ಕೊಂಡಾಗೆ ಯಾವುದು ನಡೀಲಿಲ್ಲ ಅಂತ ನನಗೆ ಗೊತ್ತಾಗಲೇಬೇಕು. ಅದು ಗೊತ್ತಾಗೋವರೆಗೂ ನಾನು ಈ ಜಾಗ ಬಿಟ್ಟು ಎಲ್ಲೂ ಕದಲೋದಿಲ್ಲ. ಆ ಕಾರಣ ತಿಳ್ಕೋಬೇಕು ಅಂತಾನೆ ನಾನು ಇಷ್ಟು ದಿವಸದಿಂದ ತಪಸ್ ಮಾಡ್ತಾ ಇದ್ದಿದ್ದು. ಆದ್ರೆ ನನ್ಗೆ ಯಾವುದು ಗೊತ್ತಾಗ್ಲಿಲ್ಲ. ಇಲ್ಲ, ಮದ್ವೆನಲ್ಲಿ ಏನ್ ನಡೀತು ಅಂತ ಕಾರಣ ತಿಳ್ಕೊಳ್ಳೋವರೆಗೂ ನಾನು ನನ್ನ ಛಲ ಬಿಡೋದಿಲ್ಲ. ನನಗಿಂತ ಬಲಿಷ್ಠಶಾಲಿ ಯಾರಿದ್ದಾರೆ ಅಂತ ನನಗೆ ಗೊತ್ತಾಗ್ಲೇಬೇಕು.